Hello everyone, I am Nirmala Prasad. Welcome back to my YouTube channel. ಹೇಗಿದ್ದೀರಾ ಎಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಗೈಸ್, ಇವತ್ತು ನಾನು ಸ್ವೀಟ್ ಕಾರ್ನಿಂದ ಸ್ವೀಟ್ ಕಾರ್ನ್ ಮಸಾಲ ಅಂತ ಆದ್ರೂ ಹೇಳ್ಬೋದು, ಸ್ವೀಟ್ ಕಾರ್ನ್ ಸಲಾಡ್ ಅಂತಾನು ಹೇಳ್ಬೋದು, ಅದನ್ನ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ, ಇದು ಕಾರ್ನ್ ತಗೊಂಡಿದ್ದೀನಿ. ಇದನ್ನ ಫಸ್ಟ್ ತಕ್ಕೊಂಡ್ಬಿಡೋಣ. ನೋಡಿ, ಇದೆಲ್ಲ ತಕ್ಕೊಂಬಿಡಿ ಹೀಗೆ ಕ್ಲೀನಾಗಿ. ಇದನ್ನ ತಕ್ಕೊಂಡ್ಮೇಲೆ ಡಿಸೈಡ್ ಮಾಡೋಣ. ಗೈಸ್, ಇಲ್ಲಿ ನೋಡಿ, ಇದು ಡಿಸೈಡ್ ಮಾಡುವಾಗ ಕೈಯಲ್ಲೇ ಮಾಡ್ಬೋದು, ಈಸಿ. ನೈಫು ಯೂಸ್ ಮಾಡ್ತಾರೆ ಕೆಲವರು, ಬಟ್ ಇದ್ರದ್ದು ಶೇಪ್ ಚೇಂಜ್ ಆಗಬಾರ್ದು, ಆ ಸೀಡ್ದು ಅಂದ್ಬಿಟ್ಟು ನಾನು ಕೈಯಲ್ಲೇ ಮಾಡ್ತೀನಿ. ಇಲ್ಲಿ ಹೀಗೆ ಫಸ್ಟ್ ಇದನ್ನೆಲ್ಲ ಲೂಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಇಟ್ ವಿಲ್ ಬಿ ಈಸಿನೇ. ಫಸ್ಟ್ ಎಡ್ಜಲ್ಲಿ ಇರೋದನ್ನ ತಕೊಂಡು ಬೇಕಿದ್ರೆ ನೈಫಲ್ಲೂ ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ಕೋಬಹುದು ಗೈಸ್. ನೋಡಿ, ಈಸಿ ಆಗತ್ತೆ, ಬಟ್ ಯು ಶುಡ್ ಬಿ ಕೇರ್ಫುಲ್, ಯಾಕೆಂದ್ರೆ ಅದು ಕಟ್ ಆಗಬಾರ್ದು. ಕಾರ್ನ್ ಸೀಡು ಈಸಿ ಆಗತ್ತೆ. ನೋಡಿ, ಹೀಗೆ ನೋಡಿ ಗೈಸ್, ನೈಫ್ ಯೂಸ್ ಮಾಡಿದ್ರು ಈಸಿ ಆಗತ್ತೆ. ನೀವು ಹಾಗೆ ಕೂಡ ಬೆರಳಲ್ಲಿ ಹೀಗೆ ಅಂದ್ಬಿಟ್ರು ಬಂದ್ಬಿಡುತ್ತೆ ಈ ತರ. ಸ್ವಲ್ಪ ಸ್ವಲ್ಪ ಲೂಸನ್ ಅಪ್ ಮಾಡ್ಕೊಳಕ್ ಹೀಗೆ ಅನ್ಕೊಳ್ಳಿ. ಗ್ಯಾಪ್ ಇದ್ರೆ ನಾವು ಈಸಿಯಾಗಿ ಅದನ್ನ ಡಿಸೈಡ್ ಮಾಡ್ಬೋದು. ಆ ಗ್ಯಾಪ್ ಕ್ರಿಯೇಷನ್ಗೆ, ಆ ಗ್ಯಾಪ್ಗೋಸ್ಕರ ಈ ತರ ಮಾಡ್ಬಿಟ್ಟು ಹೀಗೆ ಸೈಡ್ಗೆ ಹೀಗೆ ಅಂದ್ರೆ ಸಾಕು, ಬಂದ್ಬಿಡತ್ತೆ. ನೋಡಿ, ಕೈ ತುಳ್ದ. ಗೈಸ್, ಈಗ ಇದನ್ನ ಸ್ಟೀಮ್ ಕುಕ್ ಮಾಡ್ಕೊಳ್ಳೋಣ. ಒಂದು 12 to 13 ಮಿನಿಟ್ಸ್ ಕುಕ್ಕರ್ನಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಳ್ಳೋಣ. ಕುಕ್ಕರ್ ಬೇಡ ಅಂದ್ರೆ ಹಾಗೆ ಪಾತ್ರೆನಲ್ಲಿ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಬೋದು. ಈಗ ನಾನು ಸ್ಟೀಮ್ ಕುಕ್ ಮಾಡ್ಕೊತಾ ಇದ್ದೀನಿ ಒಂದು 10 to 12 ಮಿನಿಟ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ. ಗೈಸ್, ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಳ್ಳಿ. ಕ್ಯಾರೆಟ್ ತುರ್ಕೊಂಬಿಡಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಳ್ಳಿ.
ನೋಡಿ ಗೈಸ್, ಆನಿಯನ್ನು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮತ್ತೆ ನಮಗೆ ಲೆಮನ್ ಜ್ಯೂಸ್ ಒಂದು 2-3 ಡ್ರಾಪ್ಸ್ ಬೇಕು, ಅದು ಇಟ್ಟಿದ್ದೀನಿ. ನೋಡಿ ಗೈಸ್, ಚೆನ್ನಾಗಿ ಬೆಂದಿದೆ, ಇದು ಕುಕ್ ಆಗಿದೆ. ನೀವು ಇದನ್ನ ಬೇಕಿದ್ರೆ ಓವನ್ ಅಲ್ಲೂ ಬೇಯಿಸ್ಕೊಬಹುದು, ನೋಡ್ಕೊಂಡು ಮಧ್ಯ ಮಧ್ಯೆ ತೆಗೆದು ಚೆಕ್ ಮಾಡಿ ಬೇಯಿಸ್ಕೊಳ್ಳಿ. ಓವನ್ ಅಲ್ಲೂ ಬೇಯಿಸ್ಕೋಬಹುದು, ಕುಕ್ಕರ್ ಅಲ್ಲಿ ನಾನ್ ಸ್ಟೀಮ್ ಮಾಡಿದೆ. ಬೇಕಿದ್ರೆ ಒಂದು ವಿಷಲ್ಲು ಹಾಕಿಸ್ಬೋದು, ಮೆತ್ತಗ್ ಬೇಕು ಅಂದ್ರೆ ನಿಮ್ ಇಷ್ಟ. ನಾನು ಬಿಸಿಗಿಡಿ, ಅದಕ್ಕೆ ಸ್ವಲ್ಪ ಬಟರ್ ಹಾಕೋಣ. ಒಂದು ಚಿಟಿಕೆ ಹಿಂಗು, ಇದು ಘಮ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ. ಒಂದೇ ಚಿಟಿಕೆ, ಜಾಸ್ತಿ ಬೇಡ. ಆಮೇಲೆ ಒಂದು ಚಿಟಿಕೆ ಅರಿಶಿಣ, ಕಲರ್ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಆನಿಯನ್, ನಿಮ್ಮ ಕೈಲಿ ಎಷ್ಟು ಸಣ್ಣನೋ ಅಷ್ಟು ಸಣ್ಣ ಹೆಚ್ಚಿ, ಮತ್ತೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ ಸ್ವಲ್ಪ, ಸಾಲ್ಟ್ ಅವಾಗಲೇ ಹಾಕಿದ್ದೀವಿ, ರುಚಿ ನೋಡಿಕೊಂಡು ಸಾಲ್ಟ್ ಹಾಕೊಳ್ಳಿ. ಇಷ್ಟೇ, ಇದು ಕಾರ್ನ್ ಮಸಾಲ ಅಥವಾ ಕಾರ್ನ್ ಸಲಾಡ್ ಏನಾದರೂ ಹೇಳ್ಬೋದು ನೀವು. ರೆಡಿ ಆಗಿದೆ ಗೈಸ್. ಇದಕ್ಕೆ ನೀವು ಬೇಕಿದ್ರೆ ಕಾಯಿ ತುರಿನೂ ಉದುರಿಸ್ಕೊಬೋದು ಬೇಕು ಅಂದರೆ, ನಾನು ಹಾಕ್ತಾ ಇಲ್ಲ. ಕೆಲವರು ಚೀಸ್ನ ತುರಿದ್ಬಿಟ್ಟು ಹಾಕೊತಾರೆ, ನಿಮ್ಮ ಇಷ್ಟ. ನಾನು ಸಿಂಪಲ್ ಆಗಿ ಕಾರ್ನ್ ಸಲಾಡ್ ತೋರಿಸಿದ್ದೀನಿ. ಹೇಗಿದೆ ಶರು? ಖಾರ ಕರೆಕ್ಟಾಗಿದೆಯಾ ನಿಂಗೆ? ನೋಡಿದ್ರಲ್ಲ ಗೈಸ್, ಕಾರ್ನ್ ಸಲಾಡ್ ಹೇಗೆ ಮಾಡೋದು ಅಂತ. ಸಲಾಡ್ಗೆ ನಾನು ಆನಿಯನ್, ಕ್ಯಾರೆಟ್ ತುರಿ ಏನು ತಗೊಂಡೆ ಅದು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಬೇಕಾದಾಗೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.